ಮುಳುಬಾಗಿಲು ತಾಲೂಕಿನಿಂದ 600 ಜನ ನಾವು 10 ಬಸ್ಗಳಿಂದ ಹೊರಟಿದ್ದೇವೆ. 8 ಕಾರುಗಳು 10 ಬಸ್ಗಳನ್ನು ನಾವು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೆಚ್ಚಿನ ನಟರಾಗಿರುವಂತಹ ಯುವ ನಾಯಕರು ಕನ್ನಡದ ಒಂದು ಕಲ್ಟ್ ಮೂವಿ ಈವೆಂಟ್ ಪ್ರಮೋಷನನ್ನು ಕೋಲಾರ ನಗರದಲ್ಲಿ ಹಮ್ಮಿಕೊಂಡಿದ್ದು, ಇವತ್ತು ಸಂಜೆ 6 ಗಂಟೆಗೆ ಈವೆಂಟನ್ನು ತುಂಬ ಅದ್ಧೂರಿಯಾಗಿ ಎಲ್ಲ ಜಿಲ್ಲೆಗಳಿಗಂತೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಸಡಗರದಿಂದ ಸಂತೋಷದಿಂದ ಎಲ್ಲ ತಾಲೂಕಿನಿಂದ ಕೂಡ ಕೋಲಾರ ಜಿಲ್ಲೆಗೆ ಆಗಮಿಸ್ತಿದ್ದು, ಅದೇ ರೀತಿ ಮುಳುಬಾಗಿಲು ತಾಲೂಕಿನಿಂದ ಕೂಡ ನಾವು 600 ಜನ ಎಲ್ಲರೂ ಕೂಡ ಆ ಒಂದು ಈವೆಂಟ್ಗೆ ಭಾಗಿಯಾಗ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮುಳುಬಾಗಿಲು ಗಡಿಭಾಗ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಉಳಿವಿಗಾಗಿ, ಕನ್ನಡ ಬೆಳೆಸೋಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ನಟರಾಗಿರುವಂತಹ ಝೈದ್ ಖಾನ್ ರವರ ಕಲ್ಟ್ ಪ್ರಮೋಷನಲ್ ಈವೆಂಟನ್ನು ಕೋಲಾರ ನಗರದಲ್ಲಿ ಇವತ್ತು ತುಂಬ ಅದ್ಧೂರಿಯಾಗಿ ನಡೀತಿತ್ತು. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಪಂಚಾಯಿತಿ ಹೋಬಳಿ ಮಟ್ಟದ ಎಲ್ಲ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಏನಕ್ಕೆ ಭಾಗಿಯಾಗ್ತಾ ಇದ್ದೀವಿ ಅಂದರೆ ಒಂದೇ ವಿಚಾರ. ಯಾಕೆಂದರೆ ಕನ್ನಡ ನಟರಿಗೆ ನಮ್ಮ ಬೆಂಬಲ, ಕನ್ನಡ ಉಳಿವಿಗಾಗಿ ನಮ್ಮ ಬೆಂಬಲ, ಕನ್ನಡ ಬೆಳೆಸಿಗ್ಲಿಕ್ಕೆ ನಮ್ಮ ಬೆಂಬಲ. ಆದ್ದರಿಂದ ಮುಳುಬಾಗಿಲು ದೇವರ ನಾಡು ಅಂತ ಖ್ಯಾತ ಪಡೆಯುವಂಥ ನಮ್ಮ ಮುಳುಬಾಗಿಲು ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಒಂದು ಮಾತು ಹೇಳಿದ್ರು, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆ ಒಂದು ಕಾರ್ಯಕ್ರಮ ಮುಳುಬಾಗಿಲಿನಿಂದ ಕೋಲಾರನಲ್ಲಿ ನಡೀತಿರುವಂತಹ ಕಲ್ಟು ಪ್ರಮೋಷನಲ್ ಈವೆಂಟನ್ನು ತುಂಬ ಅದ್ದೂರಿಯಿಂದ ನೀನು ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಅವರ ಮೇರೆಗೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಲಿಕ್ಕೆ ಹೊರಟಿದ್ದೇವೆ. ಆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕನ್ನಡ ಚಿತ್ರರಂಗ ಬೆಳಕಿಗೆ ಬರಲಿ. ಹಾಗೆ ನಮ್ಮ ಝೈದ್ ಖಾನ್ ರವರು ಆ ಒಂದು ಕಲ್ಟ್ ಮೂವಿ ಏನು 23ನೇ ತಾರೀಕೆ ರಿಲೀಸ್ ಆಗ್ತಾ ಇದೆ, ತುಂಬ ಅದ್ದೂರಿಯಿಂದ ಎಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು ಆ ಒಂದು ಮೂವಿಗೆ ಸಹಕರಿಸಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತ, ಈ ಒಂದು ಸಂದರ್ಭದಲ್ಲಿ ಹಲವಾರು ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಈವೆಂಟ್ನ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ. ಸಂತೋಷ್ ಅವರಾಗಿರ್ಬೋದು, ಫಹಾದ್ ಅವರಾಗಿರ್ಬೋದು, ನಮ್ಮ ಗುಮ್ಕಲ್ ನಯಾಜ್ ಅವರಾಗಿರ್ಬೋದು, ಸನ್ನವಾಡಿ ನಯಾಜಣ್ಣ ಆಗಿರ್ಬೋದು, ಇದ್ರೀಸ್ ಆಗಿರ್ಬೋದು, ಉಮೇಶ್ ಆಗಿರ್ಬೋದು, ಜುಬೇರ್ ಆಗಿರ್ಬೋದು, ನಮ್ಮ ಲೋಕೇಶ್ ಆಗಿರ್ಬೋದು, ಪ್ರಭು ಆಗಿರ್ಬೋದು, ಅಪ್ಪ ಹೆಸರಣ್ಣ ರೆಡ್ಡಪ್ಪ ಆಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಮತ್ತೆ ಇನ್ನೇನು ಹೆಸರು ಹೇಳ್ಬೇಕು, ಹರ್ಷದ್ದು, ಬಾಬಾ, ಇವರೆಲ್ಲರೂ ಕೂಡ ದಯವಿಟ್ಟು ನಮ್ಮ ಯಾರನ್ನ ಹೆಸರು ಹೇಳಿದರೆ ತುಂಬ ಜನ ಇದ್ದಾರೆ, ಒಬ್ಬರು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ದಯವಿಟ್ಟು ಹೆಸರು ಹೇಳದೇ ಇದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಈ ಸಂದರ್ಭ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳೆಯರು, ಯುವಕರು, ಹಿರಿಯರು, ಕಿರಿಯರು ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ. ಯಾಕೆಂದರೆ ಕನ್ನಡ ಅಂದರೆ ನಮ್ಮೆಲ್ಲರ ಒಂದು ಕುಟುಂಬ. ಆದ್ದರಿಂದ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ. ಸದಾ ಸಿದ್ಧವಾಗಿ 23ನೇ ತಾರೀಕು ಆ ಒಂದು ಕಾರ್ಯಕ್ರಮ ಏನು ಚಲನಚಿತ್ರ ತೆರೆ ಮೇಲೆ ಬರ್ತಿದೆ ಅದು ಯಶಸ್ವಿ ಆಗಲಿ. ನಮ್ಮ ಕುಡುಮಲೆ ಗಣಪತಿ ಬಾಬಾ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ. ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ ಸದಾ ಮೂವಿಗೆ, ಕಲ್ಟ್ ಮೂವಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಯಾಕೆ ಸಮಯಾವಕಾಶವಿಲ್ಲ, ಆದ್ದರಿಂದ ಈ ಒಂದು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಏನೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ, ನಮ್ಮ ಮಹಿಳೆಯರು ಬಂದಿದ್ದಾರೆ, ನಮ್ಮ ಸಂಘಟನೆ ಮಹಿಳೆಯರು ಬಂದಿದ್ದಾರೆ, ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಮುಳುಬಾಗಿಲು ತಾಲೂಕಿನಿಂದ 600 ಜನ ನಾವು 10 ಬಸ್ಗಳಿಂದ ಹೊರಟಿದ್ದೇವೆ. 8 ಕಾರುಗಳು 10 ಬಸ್ಗಳನ್ನು ನಾವು ಕರ್ಕೊಂಡು ಎಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಯಶಸ್ವಿ ಮಾಡಲಿಕ್ಕೆ ಒಂದೇ ಮಾತು. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ಮತ್ತು ಜಿಲ್ಲಾಧ್ಯಕ್ಷರಾಗಿರುವಂಥ ಮೇಡಿವಾಳ ರಾಘವೇಂದ್ರಣ್ಣನವರು ಮತ್ತು ಅದರ ಜೊತೆಗೆ ಆಗಿರುವಂಥ ನಮ್ಮ ಕೋಲಾರ ಜಾವಿದಣ್ಣ ಆಗಿರ್ಬೋದು, ಮತ್ತು ಮುಳುಬಾಗಿಲು ನಮ್ಮ ರೋಷನ್ ಅಲ್ವಣ್ಣ ಆಗಿರ್ಬೋದು, ಇವರೆಲ್ಲ ಸಹಕಾರದೊಂದಿಗೆ ಮತ್ತೆ ಇನ್ನೂ ಹಲವಾರು ಯುವಕರ ಮತ್ತೆ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂತ ಹೇಳ್ತಾ, ನಾನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಕೂಡ ಇದರಲ್ಲಿ ಭಾಗಿಯಾಗಿ ಶುಭ ಕೋರಲಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.
ಹೋಗಿ ಹೋಗೋ ಬರ್ಬೇಕಂದ್ರೆ ಅದು ಖಾಲಿ ಇದೆ.